ಈಗ ನಾವುಗಳು ನಮ್ಮ ಸ್ವಂತಕ್ಕೇನಿಲ್ಲ, ನಮಗೆ ದೇವ್ರದಿಂದ ಇದೆ. ನಾವು ಸಾರ್ವಜನಿಕರ ಸಮಸ್ಯೆ ಆದಾಗ ನಾವು ಬರಲೇಬೇಕು, ಸ್ಪೀಕ್ ಮಾಡಲೇಬೇಕು. ಒಂದ್ ಸೆಕೆಂಡ್ ಮಲ್ಲಿಕಾರ್ಜುನ್, ಒಂದ್ ಸೆಕೆಂಡ್. ಏನಾಗಿದೆ? ಬೆಳಗಿನ ನನ್ನ ಫೋನ್ ಮಾಡಿದ್ದೀನಿ ಮಲ್ಲಿಕಾರ್ಜುನ್, ಏನ್ರಿ ಮಾಡ್ತಾ ಇದ್ದೀನಿ? ಒಂದ್ ನಿಮಿಷ, ನಾನು ಹೇಳಿದೀನಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತಾನೆ ಕೇಳಿದೀನಿ. ಈಸ್ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರ ತಾಲೂಕ್ ತಹಸೀಲ್ದಾರ್ ಆಗಿ ಆಗ್ತಿರೋ ಸಮಸ್ಯೆನ ಅವ್ರು ನೋಡ್ಬೇಕು. ಈಗ ನೀವು ಸರಿನೋ ತಪ್ಪೋ ನಿಮ್ ಕೈ ಮೀರಿ ಹೋಗಿದೆ. ನಾನು ಹೇಳ್ತಾ ಇರೋದೇನು ನೋಡ್ರಿ, ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಕಂಪನಿ ಗೈಡ್ಲೈನ್ಸ್ ಪ್ರಕಾರ ಮ್ಯಾನೇಜ್ ಮಾಡಬೇಕು. ಅದೇನಾಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಹಂಗಾರೆ ಇವ್ರ ಅಧಿಕಾರ ವ್ಯಾಪ್ತಿ ಬಿಟ್ಟು ಏನೋ ಮಾಡಕ್ಕಾಗುತ್ತೆ ಹಂಗಾರೆ? ಅದಕ್ಕೆ ಹಂಗಾರೆ ಯಾವೊಂದು ಸೈಟ್ ಕೊಟ್ಟು ಬರ್ಕೊಳಕ್ಕಾಗತ್ತೆ ಹಂಗಾರೆ? ಎಸಿ ಅವರು ಆಗಲ್ಲ ರೀ. ನಾನೇ ಹೇಳ್ತಾ ಇರೋದು ನೋಡಿ, ನಿಮ್ ಕಡೆಯಿಂದ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ವಾದ ವಿವಾದ ಮಾಡೋದ್ರಿಂದ ಇದಿಲ್ಲ. ನಮಗೆ ಜನಗಳಿಂದ ಪ್ರೆಸರ್ ಇದೆ, ಜನಗಳು ಗಲಾಟೆ ಮಾಡ್ತಾ ಇದಾರೆ. ನಾನು ಹೇಳೋದೇನು ಅಂತಂದ್ರೆ, ಈಗ ಸಮಸ್ಯೆ ಪರಿಹಾರ ಆಗ್ಬೇಕು, ಅದಕ್ಕೆ ತಾಳ್ಮೆ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಏನೇ ಮಾಡಿ ನೀವ್ ಏನ್ ಮಾಡ್ರು ಏನು ಮಾಡಕ್ಕಲ್ಲ. ಜನಗಳಿಗೆ ನಾವು ಉತ್ತರ ಕೊಡ್ಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ ನೀವು. ಒಬ್ಬ ಏಜೆನ್ಸಿ ಅವ್ರು ಇದ್ದೀರಾ, ಇವ್ರು ನಾವು ತಾಲೂಕು ಆಡಳಿತ ಇದೀವಿ. ನಾನು ಹೇಳೋದು, ಜನಗಳಿಗೆ ಸಮಸ್ಯೆ ಪರಿಹಾರ ಮಾಡಕ್ಕೆ ಏನ್ ಬೇಕು, ಕಂಪ್ನಿ ಕಡೆಯಿಂದ ಏನ್ ಸಪೋರ್ಟ್ ಬೇಕು, ನಮ್ಮಿಂದ ಏನ್ ಸಪೋರ್ಟ್ ಬೇಕು ತಗೊಳ್ಳಿ. ಈಗ ನಾನು ತುಂಬಾ ಈ ಫಂಕ್ಷನ್ ಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಬೇಕು ಅಂದ್ರೆ ಎಸಿ ಅವರಿಂದ ಲೆಟರ್ ಕೊಟ್ಟು ಸಿಲಿಂಡರ್ ಕೊಡಿಸ್ತೀನಿ. ಈಗ ರಾಮ್ ನಾಯಕ್ ಅವರೇ, ಆಯ್ತು ರಾಮ್ ನಾಯಕ್ ಅವರೇ, ನೀವು ಫೆಡರೇಷನ್ ಇಂದ ಬಂದಿದ್ದೀರಾ. ಕಂಪ್ನಿಗೆ ಏನ್ ಬೇಕು ನಮ್ಮ ಕಡೆಯಿಂದ ನಾವು ಸಹಕಾರ ಮಾಡ್ತೀವಿ. ತಪ್ಪಾಗೋಗ್ಬಿಟ್ಟಿದೆ, ಸರಿ ಮಾಡಬೇಕು. ಆ ದೃಷ್ಟಿಯಿಂದ ಇದನ್ನ ಇವ್ರಿಗಿರ್ತಕ್ಕಂಥ ಸಮಸ್ಯೆ, ಈಗಿರ್ತಕ್ಕಂಥ ಬೇಡಿಕೆನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ, ನಮ್ಮ ತಾಲೂಕು ಕಡೆಯಿಂದ ಏನ್ ಬೇಕು ನಾವು ಸಹಕಾರ ಮಾಡ್ತೀವಿ. ನಿಮ್ ಇಂಟರ್ನಲ್ ಪ್ರಾಬ್ಲಮ್ನ ನೀವು ಒಂದು ವಾರ 15 ದಿವಸದಲ್ಲಿ ಬಗೆಹರಿಸ್ಕೊಳ್ಳಿ. OTPದು, ಗ್ಯಾಸ್ ಕೊಟ್ಟಿರೋದು, ಮಾಡೋದವೆಲ್ಲ. ಫಾರ್ ಎಕ್ಸಾಂಪಲ್ ನಾನೇನ್ ಹೇಳ್ತೀನಿ, 40 ದಿವಸಕ್ಕೆ ಗ್ಯಾಸ್ ಕೊಡ್ತಾ ಇದ್ರೆ ಈಗ ಒಂದು ವಾರದಲ್ಲಿ ನೀವು 20 ದಿವಸಕ್ಕೆ ಗ್ಯಾಸ್ ಕೊಡಂಗ್ ಮಾಡ್ಬೇಕು. ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕೆ ಏನ್ ಬೇಕು ನಿಮಗೆ ಗೊತ್ತಿದೆ, ನೀವು ಅನುಭವ ಇದೆ, ನೀವು ಫೆಡರೇಷನ್ ಒಳಗಡೆ ಇದ್ದೀರ, ನಿಮ್ಗೆ ಅನುಭವ ಇದೆ. ನೀವು ಆ ಸಲಹೆನ ನಮಗೆ ಕೊಟ್ರೆ ನಾವೀಗ ಸಾಲ್ವ್ ಮಾಡಕ್ಕೆ ಏನ್ ಬೇಕೋ ಅದು ಮಾಡ್ಕೋತೀವಿ. ಆಮೇಲೆ ಕಂಪ್ನಿಯಿಂದ ಇವ್ರೇನು ವರದಿ ಬೇಕೋ ಇವ್ರು ವರದಿ ಕೊಡ್ತಾರೆ. ತಹಸೀಲ್ದಾರ್ ಅವರು ಫುಡ್ JD ಏನಿದೆ ವರದಿ ಕೊಡ್ತಾರೆ. ಕಂಪ್ನಿ ಇದೀರಾ, ನೀವಿದ್ದೀರಾ, ಏನೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಮ್ಗೇನು ಸಂಬಂಧ ಇಲ್ಲ. ನಮಗೆ ಅಲ್ಟಿಮೇಟ್ ಆಗಿ ಜನಕ್ಕೆ ಸಿಲಿಂಡರ್ನ ಇನ್ ಟೈಮಿಗೆ ಸಪ್ಲೈ ಆಗಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ನೀವು ನಮಗೆ ಸಲಹೆ ಕೊಡಿ. ನೀವೇನೋ ಮಾತಾಡಕ್ ಹೋಗ್ಬಿಡ್ರಿ ದಯವಿಟ್ಟು.